ಬೇಗ ಅಲ್ಲಿ ಭೂಮಿ ಪೂಜೆ ಮಾಡಿಸಿ ಆಶ್ರಮನ ಕಟ್ಟಿಸಿ ಗುರುಗಳಿಗೆ ಕೊಡಬೇಕು ಅನ್ನೋದು ನನ್ನಮ್ಮನ ಆಸೆ. ಸೊ ಮರ್ಯಾದೆಯಿಂದ ಮಾಡಿರೋ ತಪ್ಪನ್ನ ಒಪ್ಕೊಂಡು ಈಗಲೇ ನಿನ್ನ ಬೇನಾಮಿ ಹೆಸರಲ್ಲಿರೋ ಆ ಲ್ಯಾಂಡನ್ನ ನನ್ನ ಅಣ್ಣ ಅರುಣ್ ಹೆಸರಿಗೆ ಚೇಂಜ್ ಮಾಡಿಸು. ಇಲ್ಲ ಅಂದರೆ ಈಗಲೇ ನಿನ್ನ ಮೇಲೆ ಕೇಸ್ ಬುಕ್ ಮಾಡಿ. ಬೇಡ 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 ಬೇಡ, ನೀನು ಹೇಳ್ದ ಹಾಗೆ ಆ ಲ್ಯಾಂಡ್ನ ಈಗಲೇ ನಿನ್ನ ಅಣ್ಣನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. ಗುಡ್, ವೆರಿ ಗುಡ್. ಇಷ್ಟು ಮೋಸ ಮಾಡಿದ್ರು ಕೂಡ ಬಿಟ್ಟು ಹೋಗ್ತಿದ್ದನಲ್ಲ ಅಂತ ಮತ್ತೆ ಈ ರೀತಿ ಮಾಡೋ ಪ್ರಯತ್ನ ಮಾಡಬೇಡ. ಮುಂದಿನ ಸಲ ಬಿಡೋದಿಲ್ಲ, ನಿನ್ನ ಅಂತ್ಯ ತೋರಿಸ್ತೀನಿ. ಏನಂದ ಮಲ್ಲಿಕಾರ್ಜುನ್? ಏನ್ ಹೇಳ್ತಾನೆ ಅದಕ್ಕೆ? ಮಾಡಿರೋ ತಪ್ಪನ್ನು ಒಪ್ಕೊಂಡು ಆ ಜಾಗನ ಅಣ್ಣನ ಹೆಸರಿಗೆ ಮಾಡಿಸ್ತೀನಿ ಅಂದ. ಥ್ಯಾಂಕ್ ಯು ಅಖಿಲ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ನಂಗಲ್ಲ, ಶ್ಯಾಮಂಗ್ ಹೇಳಿ. ನನ್ಗೆ ಯಾಕ್ರಿ? ಯಾಕೆ ಅಂದ್ರೆ ಏನ್ ಶ್ಯಾಮ, ಜಯನಗರ್ JP ನಗರಲ್ಲಿರೋ ರಿಯಲ್ ಎಸ್ಟೇಟ್ ಆಫೀಸಲ್ಲಿ ಆ ಬ್ರೋಕರ್ ಬಗ್ಗೆ ಎಂಕ್ವೈರಿ ಮಾಡೋಣ ಅನ್ನೋ ಪ್ಲಾನ್ ಹೇಳಿದ್ದು ನೀನೇ ಅಲ್ವಾ? ಹಾಗೆ ನೀವು ಅವನನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದಿದ್ದಕ್ಕೆ ತಾನೆ ಅವನು ನಿಮಗೆ ಸಿಕ್ಕಿದ್ದು. ಹಾಗೆ ಸಿಕ್ತ ಅಂತ ನೀನು ಫೋನ್ ಮಾಡಿದ್ದಕ್ಕೆ ತಾನೆ ನಾನು ಅವನ್ನ ಹಿಡಿಯಕ್ಕಾಗಿದ್ದು. ಸೊ ಈ ಕ್ರೆಡಿಟ್ ಎಲ್ಲ ನಿನಗೆ ಸೇರಬೇಕು. ಏನಂತೀರ ಅದಕ್ಕೆ? ಹೌದು, ನೀನ್ ಹೇಳಿದ್ದೆ ಕರೆಕ್ಟ್. ಹಾಗಾದ್ರೆ ಶ್ಯಾಮಂಗ್ ನೀವು ಥ್ಯಾಂಕ್ಸ್ ಹೇಳೋದು ಕೂಡ ಕರೆಕ್ಟೇ ಅಲ್ವಾ? ಹಾ, ಕರೆಕ್ಟ್. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಧ್ಯೆ ಥ್ಯಾಂಕ್ಸ್ ಯಾಕಕ್ಕ? ಏನ್ರಿ ಇದು? ಒಂದೊಳ್ಳೆ ಕೆಲಸ ಮಾಡೋಣ ಅಂತ ನಾವು ಕಾಲಿಟ್ಟಿದ್ದಕ್ಕೆ ಇಷ್ಟೊಂದು ಅಡ್ಡಿನಾ? ನೀನ್ ಚಿಂತೆ ಮಾಡ್ಬೇಡ ವಸಂತ, ಅಖಿಲ್ ಹೋಗಿದಾನಲ್ಲ, ಬರ್ಲಿ ನೋಡೋಣ. ಬಾ ವಸಂತ. ಏನಾಯ್ತು ಅಖಿಲ್? ಏನಾದರೂ ಗೊತ್ತಾಯ್ತಾ? ಹೇಳು ಅಖಿಲ್. ಡ್ಯಾಡಿ, ನಮ್ಮ ಲ್ಯಾಂಡ್ ನಮಗೆ ಸಿಗುತ್ತೆ. ಆದ್ರೆ ಆಗಿದ್ದೇನೋ ಅಖಿಲ್? ಯಾರು ಇದನ್ನೆಲ್ಲ ಮಾಡಿದ್ದು? ಮಲ್ಲಿಕಾರ್ಜುನ್ ಡ್ಯಾಡಿ. ಅವನಾ? ಎಸ್ ಡ್ಯಾಡಿ. ಅವನಿಗೆ ನಾವೇನ್ ಪಾಪ ಮಾಡಿದೀವಿ ಅಖಿಲ್? ನಮ್ಮಲ್ಲಿ ಇಷ್ಟು ಹಾಗೆ ಸಾಧಿಸ್ಬೇಕು ಅಂದ್ಕೋತಿದ್ದಾನಲ್ಲ. ಅವನೇ ಅಂತ ಗೊತ್ತಾದ್ಮೇಲೆ ಅವನ ಹೇಳ್ಕೊಂಡು ಬರ್ದೆ ಯಾಕೆ ಬಿಟ್ಟು ಬಂದೆ ಅಖಿಲ್? ಅವನ್ನ ಬಿಡಬಾರ್ದು, ಅವನಿಗೊಂದು ಗತಿ ಕಾಣಿಸ್ಬೇಕು. ನಡಿ. ಏನಿದು, ಇವನು ಇಷ್ಟೊಂದು ಕೋಪಿಸ್ಕೊಳ್ತಿದ್ದಾನೆ? ಪ್ರಾಬ್ಲಮ್ ಮತ್ತೆ ಶುರುವಾಗೋ ಹಾಗಿದೆಯಲ್ಲ. ಹೌದು ಅಖಿಲ್, ಅರುಣ್ ಹೇಳ್ದಾಗೆ ಅವನ್ನ ಸುಮ್ಮನೆ ಬಿಡಬಾರ್ದು. ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ನಾನು ಈಗಲೇ SP ಹತ್ರ ಮಾತಾಡ್ತೀನಿ. ಬಿಟ್ಬಿಡಿ ಡ್ಯಾಡಿ, ನಾನು ಆಗಲೇ ವಾರ್ನಿಂಗ್ ಕೊಟ್ಟಿದ್ದೀನಿ. ವಾರ್ನಿಂಗ್ ಮಾತ್ರ ಸಾಕಾಗಲ್ಲ ಅಖಿಲ್. ಜೈಲಿಗೆ ಹೋಗಿ ಮುದ್ದೆ ಸಾರು ತಿಂದೇ ಇದ್ರೆ
ಅವನಿಗೆ ಬುದ್ಧಿ ಬರಲ್ಲ. ನೀವು ಫೋನ್ ಮಾಡಿ ಡ್ಯಾಡಿ. ಅಮ್ಮಮ್ಮ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ರಾಗಿ ಮುದ್ದೆ ಮುರಿಯೋದು ನಾನೇ, ನಿಜವಾದ ಸೂತ್ರಧಾರಿ ನಾನೇ ಅಂತ ಗೊತ್ತಾಗ್ಬಿಡುತ್ತೆ. ದೇವ್ರೆ ಕಾಪಾಡಪ್ಪ ತಂದೆ. ಎಲ್ಲ ಸಮಸ್ಯೆನು ಕೋಪದಲ್ಲಿ ಪರಿಹಾರ ಮಾಡೋಕ್ಕಾಗಲ್ಲ ಅಣ್ಣ. ಈಗ ಲ್ಯಾಂಡ್ ನಮ್ಮ ಕೈಗೆ ಬರುತ್ತೆ. ಅವ್ನು ಜೈಲಿಗೆ ಹೋದ್ರೆ ಅವ್ನ ಬಣ್ಣ ಬಯಲಾಗಿ ನಮ್ಮ ಲ್ಯಾಂಡ್ ನಮಗೆ ಸಿಗುತ್ತೆ. ಇಲ್ದಿದ್ರೆ ಎಲ್ಲರೂ ಮುಂದೆ ತಲೆ ಎತ್ತೋಕ್ಕಾಗತ್ತಾ? ಎಲ್ಲರೂ ನಮ್ಮ ಫ್ಯಾಮಿಲಿ ಬಗ್ಗೆ ತಪ್ಪಾಗಿ ಮಾತಾಡ್ಕೊಳ್ತಾರೆ. ಏನೋ ಅವಸರಕ್ಕೆ ಬಿದ್ದು ಗುರುಗಳಿಗೆ ಜಾಗ ಕೊಡ್ತೀವಿ ಅಂದರು. ಆಮೇಲೆ ಯೋಚನೆ ಮಾಡಿ ಅಷ್ಟು ಬೆಲೆ ಬಾಳೋ ಜಾಗ ಕೊಡೋದು ಇಷ್ಟ ಇಲ್ಲದೆ ಈ ರೀತಿ ಡ್ರಾಮಾ ಮಾಡ್ತಿದ್ದಾರೆ ಅನ್ಕೋತಾರೆ. ಈಗ ಏನ್ ಮಾಡೋದು ಅಖಿಲ್? ಅವನ ಮೇಲೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತೀಯ? ಬೇಡ ಡ್ಯಾಡಿ, ಯಾಕಂದ್ರೆ ಆ ಸ್ಥಳದಲ್ಲಿ ನಮ್ಮ ಗುರುಗಳಿಗೆ ಆಶ್ರಮ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದೀವಿ. ಇಂಥ ಟೈಮಲ್ಲಿ ನಾವು ಮಲ್ಲಿಕಾರ್ಜುನ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವನು ಹೇಗೂ ಚೀಟರೇ ಆಗಿರೋದ್ರಿಂದ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ರಿಟರ್ನ್ ಕಂಪ್ಲೇಂಟ್ ಕೊಡ್ತಾನೆ. ಈ ರೀತಿ ಲ್ಯಾಂಡ್ ಲಿಟಿಗೇಷನ್ಸು ಕೋರ್ಟಲ್ಲಿ ತುಂಬ ಪೆಂಡಿಂಗ್ ಇರುತ್ತಲ್ವಾ? ನಿಮಗೆ ಗೊತ್ತಿಲ್ದಿರೋದೇನಿದೆ, ಯಾವಾಗ ಜಡ್ಜ್ಮೆಂಟ್ ಬರುತ್ತೆ ಅಂತಲೂ ಗೊತ್ತಿರೋದಿಲ್ಲ. ಅಲ್ಲಿವರೆಗೂ ನಾವು ಕೂಡ ಅವನ ಜೊತೆ ಕೋರ್ಟ್ ಸುತ್ತುತ್ತಾ ಅಲಿಬೇಕು. ಅವನಿಗೆ ಹೇಗೂ ಕೆಲಸ ಇಲ್ಲ, ನಾವ್ಯಾಕೆ ಟೈಮ್ ವೇಸ್ಟ್ ಮಾಡ್ಕೋಬೇಕು? ಅಷ್ಟಕ್ಕೂ ಇನ್ನೊಂದ್ಸಲ ಈ ರೀತಿ ಕೆಲಸ ಮಾಡಬೇಡ ಅಂತ ಸರಿಯಾಗಿ ವಾರ್ನ್ ಮಾಡಿದ್ದೀನಿ ಅಣ್ಣ. ಆ ಮಲ್ಲಿಕಾರ್ಜುನ ಇದನ್ನೆಲ್ಲ ಮಾಡಿದ್ದು ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಶ್ಯಾಮಯಿಂದ. ಸ್ವರನ ಮೀರಿಸೋ ಪಂಡಿತ ಇರೋದಿಲ್ಲ. ಬಲ ಇರೋರೇ ದೊಡ್ಡವರು ಅಂತ ಆದ್ರೆ ವಾಲಿನ ಮೀರಿಸೋ ಬಲವಂತ ಇರೋದಿಲ್ಲ. ಇವರಿಬ್ಬರಿಗಿಂತ ಗುಣ ಇರೋ ರಾಮನೇ ದೊಡ್ಡವನು ಅನ್ಸ್ಕೊಂಡ. ನಿನ್ನಲ್ಲಿ ಸೀತಾ ಮಾತೆಗಿರೋ ಗುಣ ಇದೆ. ಅಗತ್ಯ ಬಂದಾಗ ಶ್ರೀಕೃಷ್ಣನ್ಗೆ ಸಹಾಯ ಮಾಡಿರೋ ಸತ್ಯಭಾಮನ್ ತಿಳುವಳಿಕೆ ಇದೆ. ಈ ಜೀವನ ಪೂರ್ತಿ ನಿನ್ನ ಋಣ ಇರುತ್ತಮ್ಮ. ಇವನಿಗದೇನಾಗಿದೆ? ಇವಳನ್ನ ಯಾಕೆ ಇಷ್ಟ ಹೊಗಳ್ತಾ ಇದ್ದಾನೆ? ಇವಳೇನು ಇಂಡಿಯಾಗೆ ಗೋಲ್ಡ್ ಮೆಡಲ್ ತಂದ್ಕೊಟ್ಟಿದ್ದಾಳ ಅಥವಾ ಇನ್ನೇನಾದರೂ ತಂದ್ಕೊಟ್ಟಿದ್ದಾಳ? ಬಿಟ್ರೆ ಇವಳಿಗೆ ಸನ್ಮಾನನೇ ಮಾಡ್ತಾನೇನೋ. ಅಯ್ಯೋ, ಇದೇನ್ ಭಾವ, ನಮ್ಮ ಮಧ್ಯೆ ಇದೆಲ್ಲ ಯಾಕೆ? ಇದು ನಮ್ ಕುಟುಂಬ, ನಮ್ಗಿರೋ ಸಮಸ್ಯೆನ ನಾವೇ ಸರಿ ಮಾಡ್ಕೊಂಡ್ವಿ ಅಷ್ಟೇ. ನಾವು ಅನ್ನೋ ಶಬ್ದದಲ್ಲೇ ಗೆಲುವಿದೆ ಭಾವ. ಇಷ್ಟು ಒಳ್ಳೆ ಮನ್ಸಿರೋ ಈ ಕುಟುಂಬಕ್ಕೆ ಸೊಸೆಯಾಗಿ ಬಂದಿದ್ದು ನನ್ನ ಅದೃಷ್ಟ ಭಾವ. ನನ್ನ ದುರಾದೃಷ್ಟ ಕೂಡ ಯಾವತ್ತು ನೀ ಮನೆ ಕಾಲಿಟ್ಯೋ ಅವತ್ತಿಂದಾನೇ ಫೇಲ್ಯೂರ್ನ ಫೆವಿಕಾಲ್ ಹಾಕಿ ನನ್ಗೆ ಅಂಟಿಸ್ದಾಗಿದೆ. ಮಮ್ಮಿ, ಇವಾಗ ನೀವು ಹ್ಯಾಪಿ ಅಲ್ವಾ? ತುಂಬಾನೇ ಖುಷಿ ಆಯ್ತು ಕಂದ. ಗುರುಗಳು ಕೊಟ್ಟಿರೋ ಮಾತು ಎಲ್ಲಿ ತಪ್ಪು ಹೋಗುತ್ತೋ ಅಂತ ತುಂಬಾ ಬೇಜಾರಾಗಿತ್ತು. ಆ ಭಗವಂತನ ದಯೆಯಿಂದ ಡಾಕ್ಯುಮೆಂಟ್ಸು ಮತ್ತೆ ನಮ್ಮ ಕೈಗೆ ಬಂತು. ಈ ಸಂಕ್ರಾಂತಿಲಿ ಆ ಪತ್ರ ತಗೊಂಡು ಹೋಗಿ ಗುರುಗಳಿಗೆ ಕೊಡೋಣ. ಹಾಗೇ ಆಗ್ಲಿ ವಸಂತ, ನೀನ್ ಹೇಳ್ದಾಗೆ ಗುರುಗಳನ್ನ ನಮ್ಮನೆಗೆ ಕರೆಸೋಣ.
ನೀನು ನಮ್ಮನೆ ಸೊಸೆಯಾಗಿ ಬಂದಿದ್ದು ನಮ್ಮ ಅದೃಷ್ಟ. ಈ ಜೀವನ ಪೂರ್ತಿ ನಿನ್ನ ಋಣ ಇರುತ್ತಮ್ಮ. ಮುಗೀತಾ ನಿನ್ ಭಜನೆ ಕಾರ್ಯಕ್ರಮ? ಅಥವಾ ಇನ್ನೇನಾದ್ರೂ ಬ್ಯಾಲೆನ್ಸ್ ಇದೆಯಾ? ಏನು ಚಿಕ್ಕ ಸಹಾಯ ಮಾಡಿದಕ್ಕೆ ಅವಳನ್ನ ಅಷ್ಟೆಲ್ಲ ಮೆರೆಸ್ಬೇಕಾ? ಏನೋ ಸದ್ಯ ಅವಳ ಕಾಲಿಗೆ ಬೀಳಿಲ್ವಲ್ಲ. ಕಾಲಿಗೆ ಬಿದ್ರೂ ತಪ್ಪಿಲ್ಲ ಐಶ್ವರ್ಯ. ಈ ಪ್ರಾಬ್ಲಮ್ನ ಶ್ಯಾಮ ಅಖಿಲ್ ಸಾಲ್ವ್ ಮಾಡದೇ ಇದ್ದಿದ್ರೆ ನಾನು ಜನರ ಮುಂದೆ ತಲೆ ಎತ್ತೋಕ್ಕಾಗ್ತಿರ್ಲಿಲ್ಲ. ಜೀವನ ಪೂರ್ತಿ ನೋವಲ್ಲೇ ಇರ್ತಿದ್ದೆ. ಈ ಲ್ಯಾಂಡ್ ಸಮಸ್ಯೆ ಆದಾಗ್ಲಿಂದ ನಾನೆಷ್ಟು ಒದ್ದಾಡಿದ್ದೀನೋ ಅದನ್ನ ನಿನಗೆ ಹೇಳಿದ್ರು ಅರ್ಥ ಆಗಲ್ಲ ಐಶ್ವರ್ಯ. ಅರ್ಥ ಇಲ್ದೇ ಇರೋದ್ನೆಲ್ಲ ಮಾತಾಡ್ಬೇಡ. ಇಷ್ಟು ಚಿಕ್ಕ ಸಮಸ್ಯೆಗೆ ಅಂಥದ್ದೇನೋ ಆಗೋಯ್ತು ಅನ್ನೋ ಹಾಗೆ ಫೀಲ್ ಯಾಕೆ ಆಗ್ತಿದ್ಯಾ? ಚಿಕ್ಕ ಸಮಸ್ಯೆನಾ? ಇದು ನಿನ್ಗೆ ಚಿಕ್ಕ ಸಮಸ್ಯೆ ಹಾಗೆ ಕಾಣಿಸ್ತಾ ಇದೆಯಾ ಐಶ್ವರ್ಯ? ಅಷ್ಟೇ ಬಿಡು. ಸಮಸ್ಯೆ ನಂದು ಅಂದ್ಕೊಂಡವ್ರಿಗೆ ದೊಡ್ಡದು ಅನ್ಸುತ್ತೆ, ಭಾರ ಗೊತ್ತಾಗುತ್ತೆ. ನಂದಲ್ಲ ಅಂದ್ಕೊಳ್ಳೋ ಯಾರಿಗೇ ಆದರೂ ಚಿಕ್ಕ ಸಮಸ್ಯೆನೇ ಅಂತ ಅನ್ಸೋದು. ಸಮಸ್ಯೆ ಅವಳದು ಅಂದ್ಕೊಂಡಿದ್ದಕ್ಕೇನೆ ಶ್ಯಾಮ ಆ ಸಮಸ್ಯೆನ ಸರಿ ಮಾಡೋದಕ್ಕೆ ಹೋದ್ಲು. ಈಗ ನಾನು ಯಾವುದೇ ಕೆಲಸ ಮಾಡೋದಕ್ಕೆ ಹೋದ್ರೂ ನನ್ನ ಹಿಂದೆ ನನ್ನ ಫ್ಯಾಮಿಲಿ ಇದೆ ಅನ್ನೋ ಧೈರ್ಯ ಬಂತು. ಅವ್ರು ಮಾಡಿರೋ ಸಹಾಯನ ನೀನು ಮರಿಬೇಡ ಐಶ್ವರ್ಯ. ಈ ಟಾಪಿಕ್ ಬಗ್ಗೆ ಹೆಚ್ಚು ಆರ್ಗ್ಯೂ ಮಾಡದೇ ಇರೋದೇ ಒಳ್ಳೇದು. ನನ್ನ ಬಣ್ಣನೇ ಬಯಲಾಗೋ ಚಾನ್ಸಸ್ ಇದೆ. ಇದಕ್ಕೆ ಇಲ್ಲಿಗೆ ಫುಲ್ ಸ್ಟಾಪ್ ಹಾಕಬೇಕು. ಗುರುಗಳಿಗೆ ಆಶ್ರಮ ಕಟ್ಟಿಸ್ಬೇಕು ಅನ್ನೋ ನನ್ನ ಆಸೆ ಎಲ್ಲಿ ನಿರಾಸೆ ಆಗುತ್ತೋ ಅಂತ ತುಂಬ ಟೆನ್ಷನ್ ಆಯಿತು. ಶ್ಯಾಮ ಜಾಣ್ತನದಿಂದ ಮತ್ತೆ ಆ ಲ್ಯಾಂಡ್ ನಮಗೆ ಸಿಗೋ ಹಾಗಾಯಿತು. ಅತ್ತೆ, ಬಾ ಶ್ಯಾಮ. ಇನ್ನೂ ನಡೆದಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅತ್ತೆ? ಸಮಸ್ಯೆ ಮುಗೀತಲ್ವಾ? ಸಮಸ್ಯೆ ಮುಗ್ದು ಹೋಗಿದ್ದಕ್ಕೇನೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಕಿದೆ. ಇಲ್ದಿದ್ರೆ ಪರಿಸ್ಥಿತಿ ಹೇಗಿರ್ತಿತ್ತೋ. ನೀವಿನ್ನೇನು ಯೋಚನೆ ಮಾಡಬೇಡಿ, ಈ ಕಾಫಿ ಕುಡೀರಿ. ಶ್ಯಾಮ, ಬಾ ಕೂತ್ಕೋ. ಏನತ್ತೆ ಹಾಗೆ ನೋಡ್ತಿದ್ದೀರಾ? ನೀನು ಹೀಗೆ ನೋಡ್ತಿದ್ರೆ, ನೀನು ಹೀಗೆ ಮಾತಾಡ್ತಿದ್ರೆ ತುಂಬ ಸಂತೋಷ ಆಗತ್ತೆ ಶ್ಯಾಮ. ನೀವ್ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು ಅತ್ತೆ. ಹಾಗಿರ್ಬೇಕು ಅಂದ್ರೆ ನೀನು ಶ್ರದ್ಧೆಯಿಂದ ಓದಬೇಕು. ಆಗ ನಾನಷ್ಟೇ ಅಲ್ಲ, ಮನೆಯವರೆಲ್ಲ ಹ್ಯಾಪಿಯಾಗೇ ಫೀಲ್ ಆಗ್ತಾರೆ. ಖಂಡಿತ ಓದ್ತೀನಿ ಅತ್ತೆ. ನಿಮ್ಗೋಸ್ಕರನಾದ್ರೂ ಶ್ರದ್ಧೆಯಿಂದ ಓದ್ತೀನಿ. ಗುಡ್, ವೆರಿ ಗುಡ್. ಅದೇ ನನಗೂ ಬೇಕಾಗಿದ್ದಿದ್ದು. ಇಂಥ ಅಂದನ ಎದುರು ಇಟ್ಕೊಂಡು ಏನೋ ಬೇಕು ಅಂತ ಇನ್ಯಾರನ್ನೋ ಕೇಳ್ತೀಯಲ್ಲ ಅಖಿಲ್. ನಿನಗೇನು ಬೇಕಂದ್ರೂ ಕೊಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ನಿನ್ನ ಹಾಗೆ ಮಂಜುಗಡ್ಡೆ ಥರ ತಂಪಾಗಿರುತ್ತೆ, ಬೆಂಕಿ ಹಾಗೆ ಬೆಚ್ಚಗೂ ಇರುತ್ತೆ. ನಿನ್ನಲ್ಲಿ ಏನೋ ಆಕರ್ಷಣೆ ಇದೆ ಅಖಿಲ್. ನನ್ನ ಮನಸ್ಸು ನಿನ್ನ ಪಡ್ಕೋಬೇಕು ಅಂತ ಹಾರಾಡ್ತಿದೆ. ಈಗ ನಾನು ಹೇಗೆ ನಿನಗೆ ಹತ್ರ ಆಗ್ತೀನಿ ನೋಡು.
ಅಮ್ಮ. ಪ್ಲೀಸ್ ಹೆಲ್ಪ್ ಮೀ ಅಖಿಲ್ ಅವರೇ. ನೀವು ಕೆಳಗಡೆ ಬೀಳೋ ಪ್ರತಿ ಸಲ ಯಾರಾದರೂ ಒಬ್ರು ಕೈ ಕೊಡದೇ ಇದ್ರೆ ಹೇಳಲ್ಲ ಅಂದ್ರೆ ಜೀವನದಲ್ಲಿ ಮುಂದೆ ಹೋಗೋದು ಕಷ್ಟ ಆಗತ್ತೆ. ಮೇಲೆ ಹೇಳೋದು ಎಷ್ಟು ಕಷ್ಟ ಅಂತ ಗೊತ್ತಾದವ್ರೇನೆ ಕೆಳಗೆ ಬೀಳ್ದ ಹಾಗೆ ಹುಷಾರಾಗಿರ್ತಾರೆ. ಹೇಗ್ ಬಿದ್ದೋದ್ರು ನೋಡ್ತೆ ಹೆಂಗ್ ಬಿದ್ರು ಅಂತ. ಸದ್ಯ ಮಕ್ಳನ್ನ ಬಿಟ್ಟು ಯಾರು ನೋಡ್ಲಿಲ್ಲ. ನೋಡಿದ್ರೆ ಮರ್ಯಾದೆ ಹೋಗ್ತಿತ್ತು. ಅಲ್ಲೇ ಯಾಕೆ ನಿಂತ್ಕೊಂಡೆ ವೈದೇಹಿ? ಒಳಗ್ ಬಾ. ನಿಮ್ಮಿಬ್ರನ್ನ ಹೀಗ್ ನೋಡ್ತಿದ್ರೆ ತುಂಬಾ ದಿನದ ನಂತರ ಆನಂದ್ ವರ್ಮಾ ಮನೆ ಆನಂದ ನಿಲಯ ಆಗಿದೆ ಅನಿಸ್ತಿದೆ ಅತ್ತೆ. ಬಾ ಇಲ್ಲಿ ಕೂತ್ಕೋ. ನಾನು ಹೇಳಿದ್ನಲ್ಲ ಶ್ಯಾಮ, ಅತ್ತೆ ನಮ್ಮನ್ನ ಬೇರೆ ಮನೆಯಿಂದ ಬಂದಿದ್ದೀವಿ ಅನ್ನೋ ಥರ ನೋಡಲ್ಲ, ಸ್ವಂತ ಮಕ್ಕಳ ಥರ ನೋಡ್ಕೋತಾರೆ ಅಂತ. ನೀವ್ ಹೇಳಿದ್ದು ನಿಜ ಅಕ್ಕ. ಈ ಮನೆಯವರೆಲ್ಲ ತೋರ್ಸೋ ಪ್ರೀತಿಗೆ ಏನ್ ಕೊಟ್ರೂ ತೀರಲ್ಲ. ಪ್ರೀತಿ ಹೆಚ್ಚಾಗಿ ಸಿಗೋ ಜಾಗದಲ್ಲಿ ನಮ್ ಜವಾಬ್ದಾರಿನೂ ಹೆಚ್ಚಾಗಿರುತ್ತೆ ಶ್ಯಾಮ. ನಿಮ್ ಪ್ರೀತಿ ಅಭಿಮಾನ ಪ್ರತಿ ಕ್ಷಣ ನನ್ನ ಕರ್ತವ್ಯನ ನೆನ್ಪು ಮಾಡ್ತಾನೆ ಇರತ್ತೆ ಅಕ್ಕ. ಚೆನ್ನಾಗಿ ಓದ್ಕೊಂಡು ಅತ್ತೆಗೆ ಹೆಮ್ಮೆ ಆಗೋ ಹಾಗೆ ಮಾಡ್ತೀನಿ. ಸನಿ, ಹನಿ, ಒಂದು ನಿಮಿಷ ಬನ್ನಿ ಇಲ್ಲಿ. ಏನ್ ಚಿಕ್ಕಪ್ಪ, ಸ್ವೀಟ್ಸಾ? ಅಲ್ಲ, ಗಿಫ್ಟ್. ಗಿಫ್ಟಾ? ಗಿಫ್ಟ್ ಯಾರಿಗೆ? ಶ್ಯಾಮ ಚಿಕ್ಕಿಗೆ. ಅವಳಿಗೆ ಸರ್ಪ್ರೈಸ್ ಮಾಡೋಣವಾ? ಸರಿ ಚಿಕ್ಕಪ್ಪ. ವೆರಿ ಗುಡ್. ಏನ್ ಅಖಿಲ್ ಅವರೇ, ಮಕ್ಕಳ ಜೊತೆ ಏನೋ ದೊಡ್ಡ ಪ್ಲಾನ್ ಮಾಡ್ತಿದ್ದೀರಾ? ಮೇ ಹೆಲ್ಪ್ ಯು? ನೋ ಥ್ಯಾಂಕ್ಸ್. ನೀನ್ ನನ್ನಿಂದ ದೂರ ಹೋದ ಹಾಗೆ ನಿನ್ ಮೇಲೆ ನನಗೆ ಅಟ್ರಾಕ್ಷನ್ ಹೆಚ್ಚಾಗ್ತಿದೆ ಅಖಿಲ್. ನಾನು ಡೂ ಆರ್ ಡೈ ಅನ್ನೋ ಸೂತ್ರನ ತುಂಬಾ ನಂಬ್ತೀನಿ. ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡಲ್ಲ. ಮಕ್ಕಳ ಚಿಕ್ಕಿ ರೂಮಲ್ಲಿ ಇಲ್ಲ ಅನ್ಸುತ್ತೆ. ಹೊರಗಿಂದ ರೂಮಿಗೆ ಬರ್ತಾಳಲ್ಲ, ಇಬ್ರು ಬಚ್ಚಿಟ್ಕೊಳ್ಳಿ. ಅಬ್ಬಾ ಬಿಡೆ, ನೀನ್ ಹಾಗೆ ನೋಡಿದ್ರೆ ಚಿಕ್ಕಮ್ಮಂಗೆ ಕಾಣಿಸ್ತೀಯ. ನೋಡ್ದೆ ಹೋದ್ರೆ ಚಿಕ್ಕಮ್ಮ ಬರೋದು ಹೇಗ್ ಗೊತ್ತಾಗುತ್ತೆ? ಹಾಗಾದ್ರೆ ನೀನೇ ಕರೆ ಅಲ್ವಾ? Keep calm. ಶ್ಯಾಮ,